ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಕಲ್ಕೋಟ್, ಜಿಲ್ಲೆ ಸೊಲ್ಲಾಪುರ್. ಕೆಸೆಟ್ 2026 ಪತ್ರಿಕೆ 1 ಯೂನಿಟ್ 1 ಟೀಚಿಂಗ್ ಅಪ್ಟಿಟ್ಯೂಡ್. ಇದರಲ್ಲಿ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿವೆ. ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಹೇಳುತ್ತಿದ್ದೇನೆ. ದಯವಿಟ್ಟು ಬೋರ್ಡ್ ಮೇಲೆ ಬರೆದಂಥ ಮಾಹಿತಿಯನ್ನು ನಿಮ್ಮ ನೋಟ್ಬುಕ್ದಲ್ಲಿ ಬರೆದುಕೊಂಡು ಅದನ್ನು ರಿವಿಷನ್ ಮಾಡಿಕೊಳ್ಳಬೇಕು. ಈಗ 42ನೇ ಕಾನ್ಸೆಪ್ಟನ್ನು ನೋಡೋಣ. 42ನೇ ಕಾನ್ಸೆಪ್ಟ್ ಏನಿದೆ? ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಬೋಧನೆಗೆ ಸಹಾಯ ಮಾಡುವ ಒಂದು ಸಿಸ್ಟಮ್. ಪ್ರಾದೇಶಿಕ ಅಂದ್ರೆ ಹಳೆಯ ಕಾಲದ ಪಾರಂಪರಿಕ ಪದ್ಧತಿಯಿಂದ ಬೋಧನೆಗೆ ಸಹಾಯ ಮಾಡುವ ಒಂದು ಘಟಕ ಯಾವುದು? ಅದರ ವೈಶಿಷ್ಟ್ಯ ಏನು? ಇದು ಬ್ಲ್ಯಾಕ್ ಬೋರ್ಡ್ ಅಂಡ್ ಚಾಕ್. ಈಗ ನೋಡು, ನಾನು ಬೋರ್ಡ್ ಮೇಲೆ ಬರಿತೀನಿ. ಇದು ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಇದೆ, ಬ್ಲ್ಯಾಕ್ ಬೋರ್ಡ್ ಮತ್ತು ಚಾಕ್. ಇನ್ನು ಆನ್ಲೈನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಆನ್ಲೈನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ಗೆ ಏನೇನು ಅಂತೇಳಿ ಕರಿತೀವಿ? ವರ್ಚುವಲ್ ರಿಯಾಲಿಟಿ ಹೆಡ್ ಸೆಟ್ ಫಾರ್ ಸೈನ್ಸ್ ಲ್ಯಾಬ್. ನೀವು ಆನ್ಲೈನ್ ಮೂಲಕ ಪ್ರಯೋಗ ಶಾಲೆಯನ್ನು ಭೇಟಿ ಕೊಟ್ಟು ಪ್ರಯೋಗವನ್ನ ಮಾಡಬಹುದು. ವರ್ಚುವಲ್ ರಿಯಾಲಿಟಿ ಅಂಡ್ ಆನ್ಲೈನ್ ಇಂಟರಾಕ್ಟಿವ್ ವೈಟ್ ಬೋರ್ಡ್. ಡಿಜಿಟಲ್ ಬೋರ್ಡ್ಗಳು ಇರ್ತಿರ್ತಾವ ನೋಡ್ರಿ ಆನ್ಲೈನ್ ಮೂಲಕ. ಇನ್ನು ಉಳಿದಿದ್ದು ಎಷ್ಟೋ ಜನ ಎಕ್ಸ್ಪರ್ಟ್ ಟೀಚರ್ಸ್ ಇದ್ದವ್ರು ಆನ್ಲೈನ್ ಕ್ಲಾಸ್ ಮೂಲಕ ನೀವು ಪಾಠ ಹೇಳುವಾಗ ಇಂಟರಾಕ್ಟಿವ್ ಬೋರ್ಡ್ ಅನ್ನು ಯೂಸ್ ಮಾಡುತ್ತಾರೆ. ಆದಷ್ಟು ಬೇಗನೆ ನಿಮ್ಮ ಆಶೀರ್ವಾದದಿಂದ ನಾನು ಈ ಬೋರ್ಡ್ ಅನ್ನು ತೆಗೆದುಕೊಳ್ಳುವುದಿಲ್ಲ ಕೆಸೆಟ್ ಮುಗಿದ ನಂತರ. ಕಂಪ್ಯೂಟರ್ ಬೇಸ್ಡ್ ಸಿಮ್ಯುಲೇಷನ್. ಕಂಪ್ಯೂಟರ್ ಮೂಲಕ ಪಾಠ ಬೋಧನೆ ಮಾಡುತ್ತಿದ್ದರೆ ಅದಕ್ಕೆ ಆನ್ಲೈನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಎಂದು ಕರೆಯುತ್ತೇವೆ. ಇನ್ನು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಲರ್ನರ್ ಅಟ್ ದಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. 3 ಲೆವೆಲ್ ಅದಾವ: ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮತ್ತು ರಿಫ್ಲೆಕ್ಟಿವ್ ಲೆವೆಲ್. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ದಲ್ಲಿ ತಿಳುವಳಿಕೆಯ ಆಧಾರದ ಮಟ್ಟದ ಮೇಲೆ ವಿದ್ಯಾರ್ಥಿಗಳ ಕೌಶಲ್ಯ ಹೇಗಿರುತ್ತದೆ, ಅದರ ವೈಶಿಷ್ಟ್ಯ ಏನು? ವಿದ್ಯಾರ್ಥಿಗಳ ಲರ್ನರ್ ಕ್ಯಾನ್ ಎಕ್ಸ್ಪ್ಲೇನ್ ಎ ಕನ್ಸೆಪ್ಟ್ ಇನ್ ದೇರ್ ಓನ್ ವರ್ಡ್ಸ್. ಇಲ್ಲಿ ಕಲಿಕಾ ವಿದ್ಯಾರ್ಥಿಗಳು ಏನನ್ನ ಕಲಿತಿರುತ್ತಾರೆ ಅದನ್ನ ಸರಳ ಮತ್ತು ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳುತ್ತಾರೆ. ನೆಕ್ಸ್ಟ್ 45ನೇ ಕಾಗ್ನಿಟಿವ್ ಗ್ರೋತ್ ಮಾಡೆಲ್. ಇದು ಒಂದು ಮಾಡೆಲ್ ಇದೆ. ಇದಕ್ಕ ಕಾಗ್ನಿಟಿವ್ ಜ್ಞಾನಾತ್ಮಕ, ಕಾಗ್ನಿಟಿವ್ ಗ್ರೋತ್ ಅಂದ್ರೆ ವಿಕಾಸ, ಜ್ಞಾನಾತ್ಮಕ ವಿಕಾಸ ನಮೂನೆಯನ್ನು ಹೇಳಿದ ವ್ಯಕ್ತಿ ಪಿಯಾಜೆ ಅವರು. ಪಿಯಾಜೆ, ದಯವಿಟ್ಟು ಹೆಸರು ನೆನಪಿಡ್ರಿ, ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. ಇನ್ನು ಅಡ್ವಾನ್ಸ್ ಅಂದ್ರೆ ಆಧುನಿಕ, ಆರ್ಗನೈಸರ್ ಸಂಘಟಕ ಮಾಡೆಲ್ ಅಂದ್ರೆ ನಮೂನೆ. ಅಡ್ವಾನ್ಸ್ ಆರ್ಗನೈಸರ್ ಮಾಡೆಲ್ ಈ ಕನ್ಸೆಪ್ಟ್ ಅನ್ನ ಹೇಳಿದವರು ಆಸುಬೆಲ್. ಆಸುಬೆಲ್, ಪ್ಲೀಸ್ ನೆನಪಿಡ್ರಿ. ನೆಕ್ಸ್ಟ್ ಅಬಿಲಿಟಿ ಟು ವಿಜುವಲೈಸ್ ಆಬ್ಜೆಕ್ಟ್ ಅಂಡ್ ಡೈಮೆನ್ಷನ್ಸ್. ಅಬಿಲಿಟಿ ಅಂದ್ರೆ ಸಾಮರ್ಥ್ಯ, ವಿಜುವಲೈಸ್ ಅಂದ್ರೆ ಕಣ್ಣಿಲೆ ನೋಡೋದು, ಆಬ್ಜೆಕ್ಟ್ ಅಂದ್ರೆ ವಸ್ತುಗಳು. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ವಸ್ತುಗಳನ್ನ ನಾವು ನೋಡಿ ನಮ್ಮ ತಲೆಯೊಳಗೆ ಅದನ್ನ ಪ್ರಿಂಟ್ ಮಾಡ್ಕೊಳ್ಳೋದು, ನೋಡಿ ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳೋದು, ನೋಡಿ ಆ ಚಿತ್ರವನ್ನು ನೆನಪಿಟ್ಟುಕೊಳ್ಳೋದು. ಪರಿಸರದಲ್ಲಿರುವ ವಸ್ತು, ವ್ಯಕ್ತಿ, ಘಟನಾವಳಿಗಳನ್ನು ನೋಡಿ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸ್ಪೇಟಿಯಲ್ ಇಂಟೆಲಿಜೆನ್ಸ್ ಎಂದು ಕರೆಯುತ್ತಾರೆ. ದೃಶ್ಯ ಮತ್ತು ಪ್ರಾದೇಶಿಕ ಬುದ್ಧಿಮತ್ತೆ, ಇಂಟೆಲಿಜೆನ್ಸ್. ಇನ್ನು 6% ಆಫ್ GDP ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್, GDP ಅಲೋಕೇಶನ್ ಟುವರ್ಡ್ ಎಜುಕೇಶನ್ ಬೈ NEP 2020. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಪ್ರಕಾರ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಏನೈತಲ್ಲ ಆ ಉತ್ಪನ್ನದ 6% ನಾವು ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕು ಅಂತೇಳಿ NEP ಹೇಳುತ್ತದೆ.
ಅಪ್ ಟು ಗ್ರೇಡ್ 3 ನೋಡ್ರಿ, ಅಪ್ ಟು ಗ್ರೇಡ್ 3 NEP aims to achieve universal foundational literacy and numeracy by 2025. 2025 ಕ್ಲಾಸ್ 3ನೇ ತನಕ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅಂಕಿ ಸಂಖ್ಯೆಗಳನ್ನು ಹೇಳಕ್ ಬರ್ಬೇಕಂತ್ರಿ. 1 to 100, 1 to 1000 ನಂಬರ್ಗಳನ್ನ ಹೇಳಕ್ ಬರ್ಬೇಕು, ನಂಬರ್ಗಳನ್ನ ಬರೀಲಿಕ್ಕೆ ಬರಬೇಕು. ನಾವೇನು ಪ್ಲಸ್ ಮಾಡೋ ಸಲುವಾಗಿ ಬರಬೇಕು, ಗುಣಾಕಾರ ಮಾಡಲಿಕ್ಕ ಭಾಗಾಕಾರ ಮಾಡೋ ಸಲುವಾಗಿ ಬರಬೇಕು. ಸ್ವಲ್ಪ ಅವ್ರಿಗೆ ಓದ್ಲಿಕ್ಕೂ ಬರ್ಬೇಕ್ರಿ, ಆಮೇಲೆ ನಂಬರ್ನೂ ಬರಬೇಕು. 2020 ಇದೊಂದು ಯೋಜನೆಯನ್ನ ಮಾಡಿದ್ರು. ಇನ್ನು ಸಿಮ್ಯಾಂಟಿಕ್ ಮೆಮೊರಿ ಎಂದರೆ ಏನು? ಸಿಮ್ಯಾಂಟಿಕ್ ಅಂದ್ರೆ ಶಬ್ದದ ಅರ್ಥ. ಶಬ್ದದ ಅರ್ಥ ಏನು? ಸಿಮ್ಯಾಂಟಿಕ್ ಅಂದ್ರೆ ಶಬ್ದದ ಅರ್ಥ, ಮೀನಿಂಗ್ ಆಫ್ ದ ವರ್ಡ್, ಮೀನಿಂಗ್ ಆಫ್ ಮೆಮೊರಿ. ಸಿಮ್ಯಾಂಟಿಕ್ ಮೆಮೊರಿ ಎಂದರೆ ಇಟ್ ಮೀನ್ಸ್ ಅ ಮೆಮೊರಿ ಆಫ್ ಅ ಫ್ಯಾಕ್ಟ್, ಕಾನ್ಸೆಪ್ಟ್ ಅಂಡ್ ನಾಲೆಜ್. ಘಟನಾವಳಿಗಳನ್ನ, ಸಂಕಲ್ಪನೆಯನ್ನ ಮತ್ತು ಜ್ಞಾನವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಿಮ್ಯಾಂಟಿಕ್ ಮೆಮೊರಿ ಎಂದು ಕರೆಯುತ್ತಾರೆ. ಇಲ್ಲಿ ತನಕ ಬೋರ್ಡ್ ಮೇಲೆ ಹೇಳಿದ್ದೆಲ್ಲ ನೀವು ನೆನಪಿನಾಗ ಇಟ್ಟುಕೊಂಡ್ರೆ ಅಂದ್ರೆ ಇದು ನಿಮ್ಮ ಸಿಮ್ಯಾಂಟಿಕ್ ಮೆಮೊರಿ ಅಂತ ಕರಿತೀವಿ ನಾವು. ಧನ್ಯವಾದಗಳು.